ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಟು ಎವ್ರಿ ಒನ್. ನೋಡಿ, ಇವತ್ತು ನಮ್ಮ ಮನೇಲಿ ಊರಿಗೆ ಹೋದವರು ಒಂದು ಹಲಸಿನಕಾಯಿ ತೊಗೊಂಬಂದಿದ್ರು. ಹಲಸಿನ ಹಣ್ಣು ತಂದಿದ್ದಾರೆ, ಹಲಸಿನಕಾಯಿನೂ ಅದರೊಟ್ಟಿಗೆ ತಂದಿದ್ದರು. ಚಿಪ್ಸ್ ಮಾಡೋ ಹಲಸಿನಕಾಯಿನ ತೊಗೊಂಬಂದಿದ್ರು. ಇವ್ರು ಮಾವ ಕೊಟ್ಟರು ಅಂತ ತೊಗೊಂಬಂದಿದ್ರು. ಅದನ್ನು ನಾನು ಇವತ್ತು ನೋಡಿ ಇದನ್ನು ಕಟ್ ಮಾಡಿಬಿಟ್ಟು ನಮ್ಮ ಮನೆಯವರು ಕಟ್ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದರ ಒಳಗಡೆನೋ ಒಂದು ಹಲಸಿನ ಕಾಯನ್ನು ತೆಗೆದು ಕೊಟ್ಟಿದ್ದಾರೆ. ಇದನ್ನು ಹೀಗೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಪ್ರೊಸೀಜರ್ ಇದೆ ಇದು. ಆ್ಯಕ್ಚುಲಿ ಇದರಲ್ಲಿ ಮೇಣ ಕೈಗೆ ಅಂಟುತ್ತೆ, ಆ ಥರ ಒಂದು ಅಂಟಿರುತ್ತೆ. ಅದನ್ನೆಲ್ಲ ನೀಟಾಗಿ ತಗೋಬೇಕು. ಇದು ತುಂಬ ಪ್ರೊಸೀಜರ್ ಗೊತ್ತಿದ್ದವ್ರು ಮಾತ್ರ ಮಾಡ್ಬೋದು ಇದನ್ನು. ಇದಕ್ಕೆ ಮತ್ತು ಮೆಟ್ ಕತ್ತಿ ಬೇಕು, ಒಂದು ದೊಡ್ಡದೊಂದು ಕತ್ತಿ ಬೇಕಾಗುತ್ತೆ ಅದರಲ್ಲಿ ಇದು ಮಾಡಲಿಕ್ಕೆ. ಇದರದ್ದೆಲ್ಲ ಕಾಯನ್ನು ನೀಟಾಗಿ ತೆಗೆದುಕೊಟ್ಟಿದ್ದಾರೆ ನನಗೆ. ಇದನ್ನು ನೋಡಿ, ಇದನ್ನು ಹೇಗೆ ನಾವು ಇವತ್ತು ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದರದ್ದು ಹಲಸಿನಕಾಯಿ ಚಿಪ್ಸ್ ಅಂತ ಸಿಗುತ್ತಲ್ವ, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ, ಅದನ್ನು ನೋಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಹಲಸಿನಕಾಯನ್ನು ಮೇಲೆ ಇರೋ ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಸಾರೆ ಅಂತ ಇರುತ್ತೆ ಚಿಕ್ಕ ಚಿಕ್ಕದು, ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಒಳಗಿರೋ ಒಂದು ಬೀಜವನ್ನು ತೆಗೆದುಕೊಂಡು ಇದನ್ನು ನೀಟಾಗಿ ತೆಳ್ಳಗೆ ಉದ್ದುದ್ದಕ್ಕೆ ಹಚ್ಕೋಬೇಕಾಗುತ್ತೆ. ಕಡ್ಡಿ ಥರ ಹಚ್ಕೋಬೇಕು. ಹಚ್ಕೊಂಡ್ಬಿಟ್ಟು ಇದನ್ನು ಫುಲ್ ಹಾಕಿ ತುಂಬ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಚ್ಕೋಬೋದು. ನಾನೊಂದಿಲ್ಲಿ ಒಂದೆರಡು ಕೈಯಲ್ಲಿ ಎರಡು ಬೌಲ್ ಆಗೋಷ್ಟು ಮಾತ್ರ ಹಚ್ಕೊಂಡಿದ್ದೇನೆ. ತುಂಬ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಮಾಡಿದ್ದೇನೆ. ಯಾಕಂದರೆ ನಾವು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಟ್ವಿ, ಎಲ್ಲರೂ ತಿನ್ನಲಿ, ಎಲ್ಲರೂ ಮಾಡ್ಕೊಂಡು ತಿನ್ನಲಿ ಅಂತ. ಹಲಸಿನಕಾಯಿ ಅಪರೂಪ ಅಲ್ವಾ, ಇಲ್ಲೆಲ್ಲ ದುಡ್ಡು ಕೊಟ್ಟು ತೊಗೋಬೇಕಲ್ವ ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಊರಿಂದ ತಂದಿದ್ದಲ್ವ ಎಲ್ಲರಿಗೂ ಕೊಟ್ವಿ. ನೋಡಿ, ಈ ಥರ ನಾನು ಚಿಕ್ಕದಾಗಿ ಪೂರದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೇನೆ. ನೋಡಿ, ಇದು ಹೆಚ್ಕೊಂಡಿರುವಂಥ ಇದನ್ನು ಇದು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಲ್ಲಿ ನಾನು ಒಂದು ಸ್ವಲ್ಪ ಜೀರಾ ಪುಡಿ, 1 ಸ್ಪೂನ್ ಆಗುವಷ್ಟು ಜೀರಾ ಪುಡಿ, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು, ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರು, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕದಡಿ ಇಟ್ಕೋತೇನೆ. ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಮೊದಲು. ಆಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಸರಿಯಾಗಿ ಕಾಯಲಿಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಕಾಯಬೇಕು. ಅದು ಸರಿಯಾಗಿ ಕಾದ ನಂತರವೇ ನೀವು ಈ ಸೊಳೆಯನ್ನು ಅದಕ್ಕೆ ಹಾಕಬೇಕಾಗುತ್ತೆ, ಈ ಹಲಸಿನಕಾಯಿ ಚಿಪ್ಸನ್ನು ಮಾಡಲಿಕ್ಕೆ. ಆಮೇಲೆ ಇದನ್ನು ಹಲಸಿನಕಾಯಿ ಚಿಪ್ಸಲ್ಲಿ ಇನ್ನೊಂದು ಇದರಲ್ಲಿ ನಿಮಗೆ ಒಂದು ಟಿಪ್ಸ್ ಏನಂದರೆ, ಇದನ್ನು ಒಮ್ಮೆಲೆ ಕರೆದು ನೀವು ಒಂದು ಸ್ವಲ್ಪ ಬೇರೆ ತೆಗೆದಿಟ್ಕೋಬೇಕು. ಆಮೇಲೆ ಇನ್ನೊಂದು ಸಲ ಕರಿಬೇಕು. ಅದನ್ನು 2 ಸಲ ಕರೆದ್ರೆ ಮಾತ್ರ ಅದು ಸ್ವಲ್ಪ ಗರ್ಮಾಗಿ ಸ್ಟ್ರಾಂಗಾಗಿ ಸ್ಟಿಕ್ ಥರ ಆಗುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಮೆತ್ತಗಾಗಿ ಬಿಡುತ್ತೆ. ಇದನ್ನು ಸರಿಯಾಗಿ ಕಾದ ನಂತರ ಇದು ಚೆನ್ನಾಗಿ ಕಾಯಬೇಕು. ಕಾದ ನಂತರ ಇದನ್ನು ಒಂದು ಸಲ ಹಲಸಿನಕಾಯಿ ಇದು ಒಂದು ಹಾಕಿಬಿಟ್ಟು ಚೆನ್ನಾಗಿ ಸರಿಯಾಗಿ ಕುದ ನಂತರ ಇದಕ್ಕೆ ಆ ನೀರು ನೀವು ಇಟ್ಕೊಂಡಿರ್ತೇವಲ್ಲ ನಾವು, ಉಪ್ಪು ಮತ್ತು ಖಾರದ ಮೆಣಸಿನ ಪುಡಿ ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಇದರ ಮೇಲೆ ಹಾಕಬೇಕಾಗುತ್ತೆ. ಇದು ಅದಕ್ಕೆ ಇದು ಹಿಡ್ಕೊಳ್ಳುತ್ತೆ, ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದು ನೀರು ಅದಕ್ಕೆ ಹಾಕಿದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದನ್ನು ಹಾಕಿಬಿಟ್ಟು ಆಮೇಲೆ ಕಾದದ್ದನ್ನು ಇನ್ನೊಮ್ಮೆ ತೆಗೆದಿಟ್ಕೊಂಡಿರ್ತೇವಲ್ಲ ಅದನ್ನು ಇನ್ನೊಮ್ಮೆ ಸಹ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಹಾಗೆ 2 ಸಲ ಕರಿಯೋದ್ರಿಂದ ಇದು ಚೆನ್ನಾಗಿ ಗರಮಾಗಿ ಒಂಥರ ಸ್ಟಿಕ್ ಥರ ಆಗಿ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ, ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ ಹಲಸಿನಕಾಯಿ. ಇದು ಫುಲ್ ಹೀಗೆ ನಾವು ಎಲ್ಲವನ್ನು ಇದೇ ಥರ ಮಾಡಿ 2 ಸಲ ಕರೆದುಕೊಂಡು ಇಟ್ಕೋಬೇಕಾಗುತ್ತೆ. ಒಮ್ಮೆ ಹಾಕಿ ಸ್ವಲ್ಪ ಕರೆದ ನಂತರ ಇನ್ನೊಮ್ಮೆ ತೆಗೆದಿಟ್ಕೊಂಡು ಮತ್ತೊಂದು ಸಲ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಾಗುತ್ತೆ, ಇಲ್ದಿದ್ರಷ್ಟು ಚೆನ್ನಾಗಿ ಆಗೋಲ್ಲ ಇದು. ಹಾಗೆ ನೀವು 2 ಸಲ ಇದನ್ನು ಚೆನ್ನಾಗಿ ಕರೆದುಕೊಂಡು ಇಟ್ಕೊಂಡ್ಬಿಟ್ಟು ಇದಕ್ಕೆ ನೀವು ಒಂದು ಸಲದ್ದು ತೆಗೆದುಕೊಂಡು ಮತ್ತೊಂದು ಸಲ ಬೇರೆ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ನೀವು ಕರೆದಿಟ್ಕೊಂಡಿದ್ರಲ್ಲ ಅದನ್ನು ಪುನಃ ಎಣ್ಣೆಗೆ ಹಾಕಿ ಕರಿಬೇಕು. ಹಾಗೆ 2 ಸಲ ಕರಿಯೋದ್ರಿಂದ ನೀವು ಈ ಥರ ಎಣ್ಣೆಯನ್ನು ಮೇಲೆ ನಾವು ಕರೆದಿಟ್ಟು ಇಟ್ಕೊಂಡಿದ್ದೇವಲ್ವ, ರೆಡಿ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ನೀರನ್ನು ಅದಕ್ಕೆ ಹಾಕಬೇಕಾಗುತ್ತೆ. ರುಚಿ ಎಲ್ಲ ಬರುತ್ತೆ, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಆಮೇಲೆ ಎಲ್ಲವನ್ನು ತೆಗೆದು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಮೇಲಿಂದ ಒಂಚೂರು ಖಾರದ ಪುಡಿ, ಒಂಚೂರು ಉಪ್ಪಿನ ಪುಡಿ ಸ್ವಲ್ಪ ಹಾಕಿ ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು, ಚೆನ್ನಾಗಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ತುಂಬ ಮಾಡಲಿಕ್ಕೆ ಹೋಗಲಿಲ್ಲ ನಾನು, ಸ್ವಲ್ಪನೇ ಗ್ಯಾಸ್ ಅಲ್ವ ಇದು ಅಂತ ಸ್ವಲ್ಪನೇ ಮಾಡಿದ್ದೇನೆ. ತುಂಬ ಟೇಸ್ಟಾಗಿತ್ತು. ನೋಡಿ, ಈ ಥರ ಒಂದು 2 ಮಾಡಿ ತೆಗೆದಿಟ್ಕೋಬೇಕು. ಇದನ್ನು ನೋಡಿ, ನಾನು ನಿಮಗೆ ತೋರಿಸ್ತಿದ್ದೇನೆ. ಒಂದು ಸಲ ಕರೆದದನ್ನು ಸೈಡಿಗೆ ಇಟ್ಕೊಂಡಿದ್ದೇನೆ, ಇನ್ನೊಂದು ಸಲ ಕರೆದು ಅದನ್ನು ಪುನಃ ಇನ್ನೊಂದು ಸಲ ಹಾಕ್ತಾಯಿದ್ದೇನೆ. ನೋಡಿ, ಇದೇ ಥರ ನೀವು 2 ಸಲ ಎಣ್ಣೆಗೆ ಹಾಕಿ ಕರೆದುಕೊಂಡು ಇಟ್ಕೋಬೇಕಾಗುತ್ತೆ. ಚೆನ್ನಾಗಿ ಗರಂ ಆಗುತ್ತೆ ಅದು. ಈ ಥರ ನೀವು 2 ಸಲ ಕರೆದಿಟ್ಕೊಂಡು ಆದ ನಂತರ ಮತ್ತೆ ತೆಗೆದುಕೊಂಡ ನಂತರ ನೀವು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪಿನ ಪುಡಿ ಎಲ್ಲ ಹಾಕಬೇಕಾಗುತ್ತೆ. ಹೀಗೆ ತೆಗೆದುಕೊಂಡು ಇಟ್ಕೊಂಡಿರ್ತೀರಲ್ವ, ಒಂದು ಬೌಲಲ್ಲಿ ಹಾಕ್ಕೊಂಡಿರ್ತೀರಲ್ವ, ಇದಕ್ಕೆ ನೀವು
ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರಾಯಿತು. ನಾನು ಹಾಕ್ತಾಯಿದ್ದೇನೆ ನೋಡಿ. ಹಾಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರಾಯಿತು, ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನೀವು ಟೀ ಅಥವಾ ಕಾಫಿ ಏನಾದರೂ ಮಾಡ್ಕೊಂಡು ಇದನ್ನು ಒಂಚೂರು ಮಧ್ಯಾಹ್ನದ ಸ್ನ್ಯಾಕ್ಸಿಗೆ ತಿನ್ಬೋದು. ಅಷ್ಟು ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಆಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ನೀವು ಸಹ ಒಮ್ಮೆ ಈ ಥರ ಒಂದು ಮಾಡಿ ಮನೆಯಲ್ಲೇ ಮಾಡಿಬಿಟ್ಟು ಇದನ್ನು ನಿಮ್ಮ ಮನೆಯಲ್ಲೇ ಯಾಕೆ ನೀವು ಮಾಡಿ ತಿನ್ನಬಾರ್ದು? ಹೊರಗಡೆ ಏನೇನೋ ಆಯಿಲ್ ಹಾಕ್ತಾರೆ, ಏನೇನೋ ಹಾಕ್ತಾರೆ, ಅದನ್ನೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಒಳ್ಳೆಯದಲ್ವ? ಹಾಗಾಗಿ ಇದು ಮನೆಯಲ್ಲೇ ನಾವು ಆರ್ಗ್ಯಾನಿಕ್ಕಾಗಿ ಮಾಡಿ ತಿನ್ನೋದ್ರಿಂದ ಎಷ್ಟು ಒಂದು ನಮ್ಮದೇ ಆರೋಗ್ಯಕ್ಕೆ ತುಂಬ ಒಂದು ಒಳ್ಳೆಯ ಫುಡ್ ಸಿಕ್ಕಿದಾಗುತ್ತೆ. ಒಮ್ಮೆ ಈ ಸೀಸನಲ್ಲಿ ಹೆಲ್ತಿನ ಸೀಸನಲ್ಲಿ ಒಮ್ಮೆ ಇದನ್ನು ತಿನ್ನಬೇಕು. ಎಲ್ಲ ಕಾಯಿಗಳನ್ನು ಎಲ್ಲ ಹಣ್ಣುಗಳನ್ನು ನಾವು ತಿನ್ನಬೇಕು. ನಮ್ಮ ದೇಹಕ್ಕೆ ಎಲ್ಲ ಥರದ ಪ್ರೋಟೀನ್ಗಳು ಸಿಗಬೇಕಲ್ವ? ಹಾಗಾಗಿ ಈ ಥರ ಒಂದು ಮಾಡಿ ನೀವು ಮನೆಯಲ್ಲೇ ಮಾಡಿ ತಿನ್ನಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ವಿವರಣೆಗೆ ಬೇಕಾದಲ್ಲಿ ನನ್ನ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೂ ನನ್ನ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.